ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೂ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ ಅಂತ ಹೇಳ್ತಾ. ಸೊ ಇವತ್ತು ನೋಡ್ರಿ ಅವನ ಮಸ್ತ್ ಮ್ಯಾಚ್ ಲಾಸ್ಟ್ ಸೀಸನ್ ದ ಫೈನಲ್ ಆಡಿದ ಮ್ಯಾಚ್ ಅದಾವ ಇವು. ಒಂದು RCB ಒಂದು ಪಂಜಾಬ್ ಇವು ಎರಡು ಟೀಮ್ ಅದಾವಲ್ಲ, ಲಾಸ್ಟ್ ಸೀಸನ್ ಫೈನಲ್ ಮ್ಯಾಚ್ ಆಡಿತ್ತದ. ಅಂತರದ ಫುಲ್ ಟಾಪ್ ಇಲ್ಲೇ ಬರೋಂತ ಟೀಮ್ ಯಾವ್ದಪ್ಪ ಅಂದ್ರ ಪಂಜಾಬ್. ನೋಡ್ರಿ ನೀವು ಕಂಟಿನ್ಯೂ 7 ಮ್ಯಾಚ್ ಗೆದ್ದಾರ, ಒಂದಲ್ಲ ಎರಡಲ್ಲ 7 ಮ್ಯಾಚ್. 7 ಮ್ಯಾಚ್ ಗೆದ್ದ ಕೇಸಿ ಆ ಟೀಮ್ನ ಯಾರು ಸೋಲಿಸ್ತಾರ ಅನ್ನೋದಿತ್ತು. ಅದು ಇದ ಒಂದ್ 8 ದಿವಸದಿಂದ ನಮ್ಮ RCB ಸೋಲ್ಸುತ್ತದಕ್ ಅನ್ನೋದೊಂದು ಹೋಪ್ ಇತ್ತು. ಎಲ್ಲಾರು ಅದನ್ನ ಅನ್ನಕೂತಿದ್ರು, RCB ಪಂಜಾಬ್ ಮ್ಯಾಚ್ ಅಂದ್ರ ಪಂಜಾಬ್ದವ್ರಿಗೆ RCB ದಾರ ಸೋಲಿಸ್ಬೇಕು ಬಿಡಪ್ಪ, ಮತ್ ಯಾರು ಸೋಲ್ಸಕ್ ಸಾಧ್ಯನೇ ಆಗಲ್ಲ ಅಂತ ಮಾತ್ ಬರಕತ್ತಿದ್ವು. ಸೊ ಈಗ ನೋಡ್ರಿ ಲಕ್ವ ಹೊಡ್ದಂಗ ಆಗೈತಿ ಪಂಜಾಬ್ ಟೀಮಿಗೆ. ಒಂದ್ ಮ್ಯಾಚ್ ಕಂಟಿನ್ಯೂ 7 ಮ್ಯಾಚ್ ಗೆದ್ದಂತ ಟೀಮ್ ಈಗ ಒಂದ್ ಮ್ಯಾಚ್ ಗೆಲ್ಲಕ್ ಪರದಾಡಕತ್ತೈತಿ. ಆ ನಮ್ಮನಿ ಏನ್ ಹೇಳ್ಬೇಕ, ಹಾಲತ್ ಬಾಳ ಅಂದ್ರ ಬಾಳ ಖರಾಬ್ ಆಗ್ಬಿಟ್ಟೈತಿ. ಈಗ ಅವ್ರದ ಗಾಂಡು ನಶೀಬ್ ಅಂತಾರಲ್ಲ, ಆ ಟೀಮಿಗೆ ಒಕ್ಕಿ ಬಿಟ್ಟೈತಿ. ಸೊ ನೋಡ್ರಿ ಪಂಜಾಬ್ ಟೀಮ್ ಸತತವಾಗಿ 7 ಮ್ಯಾಚ್ ಗೆದ್ದು ಈಗ ಕಂಟಿನ್ಯೂ 5 ಮ್ಯಾಚ್ ಸೋತ್ ಬಿಟ್ಟೈತಿ. ಸೊ 5 ಮ್ಯಾಚ್ ಸೋಲೋದಂದ್ರ ದೊಡ್ಡ ಇತಿಹಾಸ ಅದ. ಸೊ ಪಂಜಾಬ್ದಾರ ಎಂತ ಫುಲ್ ಫಾರ್ಮ್ ದಾಗಿದ್ರ, ಯಾವಾಗ ನಮ್ಮ RCB 49 ಅಂತ ಟ್ವಿಟರ್ದಾಗ ಟ್ವೀಟ್ ಮಾಡಿದಾರಲ್ಲ, ಅಲ್ಲಿದ್ರ ಅವ್ರದ ಲಕ್ ಹೋಗಿ ಅನ್ಲಕ್ ಆಗ್ಬಿಡ್ತ. ಪೂರಾ ಟೀಮಿಂದ ಗೋಳ್ ಆಗ್ಬಿಟ್ಟೈತಿ. ಗಾಂಡು ನಶೀಬ್ ಎಗ್ಲೇರ್ ಬಿಟ್ಟೈತಿ ಅವ್ರಿಗೆ. ಪಕ್ಕ ನಮ್ದು RCB ಅಂದ್ರ ನಮ್ಮ RCB ಮ್ಯಾಚ್ನಾಗೂ ತಡಬಾರ್ದ, ಟೋಲಾಗೂ ತಡಬಾರ್ದ, ಸೋಷಿಯಲ್ ಮೀಡಿಯಾದಾಗೂ ತಡಬಾರ್ದ. ಯಾರು ತಡುತ್ತಾರ ಅವ್ರಿಗೆ ಬುದ್ಧಿ ರೀ ಅವನ ಪಣತಿ ಹತ್ತೇ ಬಿಡ್ತಾವ ಅವ್ರಿಗೆ. ಸೊ ನೋಡ್ರಿ ಕಂಟಿನ್ಯೂ ಯಾವಾಗ ಇವ್ರು ಟ್ವೀಟ್ ಮಾಡಿದ್ರಲ್ಲ ಅವಾಗ್ಲಿದ್ದ 5 ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋತಾರ. ಸೊ ಲಾಸ್ಟ್ ಮ್ಯಾಚ್ನು ಸೋತಾರ್ರಿ ಇವ್ರ. ಸೊ ಇವತ್ತ ನಮ್ದು RCB ಜೋಡಿ ಐತಿ, ಪಂಜಾಬ್ದ ಮ್ಯಾಚ್ ನಮ್ಮ RCB ಜೋಡಿ ಐತಿ. ಇದ್ರಾಗ ಒಂದ್ ಫಾಯ್ದಾ ಏನಪ್ಪಾ ಅಂತಂದ್ರ, ನಮ್ಮ RCB ಗೆಲ್ಲಿ ಸೋಲ್ಲಿ ನಾವ್ ಮಾತ್ರ ಫಿಕ್ಸ್ ಒಳಗ ಆಡ್ತೀವಿ. ಇದು ಒಂದ್ ನಮ್ಮ RCB ಅವನ ಇಟ್ಟು ದಿವ್ಸ ಎಲ್ಲಾರು CSK ಫ್ಯಾನ್ಸ್ ಎಲ್ಲಾರು ಕ್ಯಾಲ್ಕುಲೇಟ್ ಕೊಡ್ತಿದ್ರು. ನಮ್ಮ RCB ಕ್ಯಾಲ್ಕುಲೇಟರ್ ಕೊಡ್ತಿದ್ರು, ತಗೊಂಡ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಒಳಗ್ ಬರ್ರಿ ನೀವು ಅಂತ. ಇವತ್ತ ನಾವ್ ಕೊಡಕತ್ತೀವಿ ಅವ್ರಿಗೆ. ಅಂಡ್ ಇವತ್ತು CSK ಫ್ಯಾನ್ಸ್ ಎಲ್ಲ ನಮ್ಮ RCB ಸಪೋರ್ಟ್ ಮಾಡಕತ್ತಾರ. ಅವ್ನ ಡೆಡ್ಲಿ ಅಪೋಸಿಟ್ ಟೀಮ್ ನಮ್ದು, ಅವ್ರದಂದ್ರ ತದ್ ವಿರುದ್ಧ ನಾವು. ಒಟ್ಟ ನಮಗ ಅಂದ್ರ ಅವ್ರ ಆಗಿ ಬರಲ್ಲ, ಅವ್ರಿಗೆ ಅಂದ್ರ ನಾವ್ ಆಗಿ ಬರಲ್ಲ. ಇಂಥ ಟೀಮ್ ಒಳಗ ಇಂಥ ಸಂದರ್ಭದೊಳಗ ನಮಗ್ ಅವ್ರು ಸಪೋರ್ಟ್ ಮಾಡಕತ್ತಾರ. ಯಾಕಂದ್ರ ನಮಗ್ ಸಪೋರ್ಟ್ ಮಾಡ್ಬೇಕ್ರಿ, ನಮ್ ಕಾಲ್ ಬೀಳ್ಬೇಕ್. ಇವತ್ತ ಅವ್ರ ಕಾಲ್ ಬಿದ್ರಪ್ಪ ಅಂತಂದ್ರ ನಾವು ಮ್ಯಾಚ್ ಸೋತ್ರಪ್ಪ, ಇವತ್ ಅವ್ರ ಜೋಡಿ ಗೆದ್ವಪ್ಪ ಅಂತಂದ್ರ ಇವ್ರಿಗೆ ಚಾನ್ಸ್ ಯಾರಿಗ CSK ದವ್ರಿಗೆ. ಎಲ್ಲಿಕಪ್ಪ ಅಂತಂದ್ರ ಪಣತಿ ಕಲಾಸ್ ಇವತ್ತು ಸೀಸನ್ ಲಿದ್ದ ಔಟ್ ಆಗ್ಬಿಡ್ತಾರ ನಾವೇನಾರ ಇವತ್ ಸೋತ್ವಿ ಅಂದ್ರ. ಸೊ ಅದ್ರ ಸಲುವಾಗಿ ನಾವ್ ಇವತ್ತು ಮ್ಯಾಚ್ ಗೆಲ್ಬೇಕ. ಅವ್ರ ಸಲುವಾಗಿ ಅಲ್ರಿ, ನಮ್ ಸಲುವಾಗಿ ನಾವ್ ಗೆಲ್ಬೇಕು. ಇವತ್ತೇನಾರ ನಾವ್ ಮ್ಯಾಚ್ ಗೆದ್ವಪ್ಪ ಅಂತಂದ್ರ ಸೀದಾ ಅಫಿಷಿಯಲ್ ಆಗಿ ಕ್ವಾಲಿಫೈ ಆಗ್ಬಿಡ್ತೀವಿ. ಸೊ ನಮ್ದು ಟೀಮ್ ಪಾಯಿಂಟ್ಸ್ ಟೇಬಲ್ ದ ನಂಬರ್ 1 ಸ್ಲಾಟ್ ಫಿಕ್ಸ್ ಐತಿ. ಸೊ ಈಗ ಏನಾರ ಗೆದ್ವಿ ಅಂದ್ರ ನಂಬರ್ 1 ಅರ 2 ಅರ ಫಿಕ್ಸ್ ಆಗೋದು. ಅಂತದ್ರಾಗ ನಿನ್ನೆ ಗುಜರಾತ್ ಸೋತೈತಿ ಮ್ಯಾಚ್. ನಮಗ ಒಂದು ಚಾನ್ಸ್ ಏನಪ್ಪಾ ಅಂದ್ರೆ ಇವತ್ತು ಗೆದ್ವಪ್ಪ ಅಂದ್ರ ಪೂರಾ ಪಾಯಿಂಟ್ಸ್ ಟೇಬಲ್ ದ ನಂಬರ್ 1 ಸ್ಲಾಟ್ ಫಿಕ್ಸ್ ನಮಗ. ನಾವ್ ಎಲ್ಲಿ ಅಳ್ಳಾಡಂಗಿಲ್ಲ, ಏನ ತಳಗಿಳಿಯಂಗಿಲ್ಲ ನಾವು. ಸೊ ಇನ್ನೊಂದ್ ಏನಪ್ಪಾ ಅಂತಂದ್ರ, ಪಂಜಾಬ್ ಜೋಡಿ ಮ್ಯಾಚ್ ನಾವಂಕರ್ ಫುಲ್ ಗೆಲ್ತೀವಿ. ಅಂಡ್ ಹೈ ವೋಲ್ಟೇಜ್ ಮ್ಯಾಚ್. ಹೋದ್ ಸಲ ಫೈನಲ್ ಆಡಿವಿ, ಈ ಸಲ ಈಗ ಬಂದ ಮ್ಯಾಚ್ ಏನೇ ಐತಿ ಅವ್ರ ಜೋಡಿ. ಈ ಒಂದ್ ಮ್ಯಾಚ್ ಆಡಿ ಅವನ ಟೀಮ್ ಹೊರಗ ಹಾಕಿ ಬಿಡೋದು. ಪಂಜಾಬಿನ ಸೋಲಿಸಿ ಸೀದಾ ಇವತ್ತ ಸೀಸನ್ ಲಿದ್ದ ನಮ್ ಕೈಯಾಗ ಏನಾರ ಸೋತ್ರ ಅಂದ್ರೆ ಇವ್ರು ಸೀದಾ ಸ್ವಲ್ಪ ಟಫ್ ಆಕೈತಿ. ಮೊದ್ಲಾ ಅವನ ಪಾಯಿಂಟ್ಸ್ ಟೇಬಲ್ ಹೊಟ್ಟಿ ಹುರಿಯಾಕಂತಾವ ಮಂದಿ ನೋಡಿ. ಇನ್ನು ಸೋತ್ರ ಅಂದ್ರೆ ಸೀದಾ ಮನಿಗ್ ಹೋಗೋ ಚಾನ್ಸಸ್ ಐತಿ ಪಂಜಾಬ್. ಅದಕ್ಕ ಇವತ್ತು ಅವ್ರು ಗೆಲ್ಬೇಕಂತ ಬರಾಕತ್ತಾರ. ನಾವು ಈ ಕಡೆ ಒಂದ್ ಸೈಡ್ ನಾವು ಗುದ್ದಾಡಿ ನಾವು 1 ಸ್ಲಾಟ್ ಫಿಕ್ಸ್ ಮಾಡ್ಕೋಬೇಕಂತ ನಾವು ಬರಾಕತ್ತೀವಿ. ಆದ್ರೂ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇವತ್ತು ಮಾತ್ರ ಇಂಪಾರ್ಟೆಂಟ್ ಮ್ಯಾಚ್ ಐತಿ. ಸೊ ವಿನ್ ಆಗೋದಂಕರು ನಾವ ಅನ್ಸಾಕತೈತಿ. ಯಾಕಂದ್ರ ನಮ್ದ್ರದಾಗ ಅವನ ಕಿಂಗ್ ಕೊಹ್ಲಿ ಅದನ್ರಿ. ಅವನ ಲಾಸ್ಟ್ ಮ್ಯಾಚ್ ಸೆಂಚುರಿ ಹೊಡೆದ್ ಬರಾಕತ್ತಾನ. ಸೊ ಫುಲ್ ಫಾರ್ಮ್ ದಾಗ ಐತಿ ನಮ್ಮ ಟೀಮ್. ಒಂದ್ ಸೈಡ್ ಕಿಂಗ್ ಕೊಹ್ಲಿ ಸೆಂಚುರಿ, ಒಂದ್ ಸೈಡ್ ದೇವದತ್ ಪಡಿಕ್ಕಲ್ ಅವನ ಫುಲ್ ಆನ್ ಟಾಪ್ ದಾಗ ಅದಾನ. ಇನ್ನೊಂದ್ ಸೈಡ್ ರಜತ್ ಪಾಟಿದಾರ್ ಅವನ ಸ್ಪಿನ್ನರ್ ಗಳಿಗೆ ಹುಚ್ಚ ಬಿಡ್ಸತಾನವ. ಹಂಗತರ ಬ್ಯಾಟಿಂಗ್ ಆಡ್ತಾನ. ಇನ್ನು ಬಾಲಿಂಗ್ ಲೈನ್ ಅಪ್ ವಿಚಾರಕ್ ಬಂದ್ರಪ್ಪ ಅಂದ್ರ ನೀ ಕೇಳಕ ಹೋಗ್ಬೇಡ್ರಿ, ನಮ್ಮ RCB ದೇವ್ರಿವ. ಭುವನೇಶ್ವರ್ ಕುಮಾರ್ ದೇವ್ರಿವ. ಯಾಕಂದ್ರ ಬಾಲಿಂಗ್ ಒಳಗ ಅವನ ಪವರ್ ಪ್ಲೇದಾಗ ವಿಕೆಟ್ ತೆಗಿಯಂತ ಪ್ಲೇಯರ್ ಯಾರು ಇದ್ರಂದ್ರ ಅದು IPL ಇತಿಹಾಸದೊಳಗ ನಮ್ ಭುವನೇಶ್ವರ್ ಕುಮಾರ್ ರೀ. ಮಸ್ತ್ ವಿಕೆಟ್ ತೆಗಿತಾನ. ಅಂಡ್ ಇವತ್ತು ನೋಡ್ರಿ ನೀವು ಕೃಣಾಲ್ ಪಾಂಡ್ಯ ಎಲ್ಲದೂ ಮಾಡ್ತಾನ್ರಿ. ಬಾಲಿಂಗ್ ಒಗಿತಾನ, ಬೌನ್ಸ್ ಒಗಿತಾನ, ಸ್ಪಿನ್ ಒಗಿತಾನ, ಬ್ಯಾಟಿಂಗ್ ಆಡ್ತಾನ, ಇನ್ನು ಮ್ಯಾಚ್ ಗೆಲ್ಲಿಸ್ತಾನ. ಇನ್ನು ಎಲ್ಲ ನಮ್ಮ ಕೃಣಾಲ್ ಪಾಂಡ್ಯಾಗ ಬಿಟ್ಬಿಟ್ಟಿವಿ ಹುಲಿಗೆ. ಇನ್ನು ಬಾಲಿಂಗ್ ಲೈನಪ್ ಒಳಗ ಯಾಜಾಲ್ ವುಡ್, ಇನ್ನು ಚಲೋ ಬಾಲಿಂಗ್, ಇನ್ನು ಜಾಕಬ್ ಡಫಿ ಚಲೋ ಬಾಲಿಂಗ್, ಇನ್ನು ಫ್ಲಿಪ್ ಸಾಲ್ಟ್ ಬಂದಾನಂತ ಸುದ್ದಿ ಐತಿ. ಬಟ್ ಆಡ್ತಾನ ಬಿಡ್ತಾನ ಇನ್ನ ಗೊತ್ತಿಲ್ಲ. ಆದ್ರ ಆಡಿದ್ರ ನಮಗ್ ಚಲೋ. ಯಾಕಂದ್ರ ಜಾಕಬ್ ಬೆತ್ತಲ್ಲ ಸ್ವಲ್ಪ ಉಗಾಳ ಆಗತ್ತಾನ. ಅಂತದ್ರಾಗ
ಸ್ವಲ್ಪ ಸಾಲ್ಟ್ ಅಂತ ಬಂದಪ್ಪ ಅಂದ್ರ ಇನ್ನ ಸ್ವಲ್ಪ ಟೀಮ್ ಫುಲ್ ಸ್ಟ್ರಾಂಗ್ ಆಕತಿ. ಇನ್ನು ಇಷ್ಟ ಹೇಳ್ತಾ ಇನ್ನು ಬಾಲಿಂಗ್ ಲೈನಪ್ ಒಳಗ ಇನ್ನೊಂದು ಪ್ಲೇಯರ್ ತಗೊಂಡಿವ್ ನಾವು, ತುಷಾರ ಯಾರವ ಶ್ರೀಲಂಕನ್ ಪ್ಲೇಯರ್ ಇದ್ದ, ಅವನ್ ಬಿಟ್ಟೆವು, ಅವ ಬಂದಿಲ್ಲ, ಏನೋ ಅವ್ರವ್ರು ಲಪಟ್ ಅದಾವ ಅದಕ್ ಬಂದಿಲ್ಲ. ಸೊ ಇನ್ನು ಇಂಗ್ಲೆಂಡ್ ಅದು ಒಂದ್ ಪ್ಲೇಯರ್ ನಮ್ದ್ರದ ಬಂದೈತಿ, ಯಾರ ಗ್ಲಾಸನ್ ಅಂತಂದ್ ಚಲೋ ಬಾಲರ್ ಅವ, ಇನ್ನ ಅವನ್ನ ಬಂದ್ ಒಳನೆ ಆಡಿಸ್ತೀವಿ ಅನ್ನೋದು ಸ್ವಲ್ಪ ಡೌಟ್ ಐತಿ. ಯಾಕಂದ್ರ ಫುಲ್ ಟೈಟ್ ಅದಾವ ಮ್ಯಾಚ್ ಅಂತದ್ರದಾಗ ನೆಕ್ಸ್ಟ್ ಟೈಮ್ ಚಾನ್ಸ್ ಕೊಡಕ್ ಬರ್ತಾವಂಗ. ಈಗ ಇದ್ದಿದ್ದ ಟೀಮ್ ಕಂಟಿನ್ಯೂ ಮಾಡಿದ್ರ ಸಾಕ ಅಂತದ್ರಾಗ ನಮ್ಮ RCB ನೋಡ್ರಿ ಇವತ್ತ ಫುಲ್ ಅಂದ್ರ ಫುಲ್ ಪಾರಮ್ದಾಗ ಐತಿ. ಇವತ್ತ 2 ಮ್ಯಾಚ್ ಗೆದ್ದ ಕೇಸ ನಮ್ದು RCB ಬರಾಕತ್ತೈತಿ, ಇವ್ರು ಕಂಟಿನ್ಯೂ 5 ಮ್ಯಾಚ್ ಸೋತ ಇವತ್ತ ಬರಾಕತ್ತಾರ ಆಡಾಕ. ಇನ್ನು ನೋಡ್ರಿ ನಾವ್ ಗೆದ್ವಪ್ಪ ಅಂತಂದ್ರ CSK ಒಂದ್ ಸ್ವಲ್ಪ ಚಾನ್ಸ್ ಐತಿ. ಬಗನ ನಾವ್ ಸೋತ್ವಿ ಅಂದ್ರೆ ಸೀದಾ CSK ಔಟ್ ಆಫ್ ದಿ ಸೀಸನ್ ಆಗ್ಬಿಡ್ತಾರ. ತಾವ ಇನ್ನು ಮುಂದೆ ಒಟ್ಟ ಆಡಕ ಬರಂಗಿಲ್ಲವ. ಇನ್ನು IPL ರಿಟೈರ್ಮೆಂಟ್ ಕೊಡೋದು ಒಂದ ಮಾತ್ ಅನ್ಸತೈತಿ. ಸೊ ನೋಡ್ರಿ ಇವತ್ತಿನ ಮ್ಯಾಚ್ ಮಧ್ಯಾಹ್ನದ ಮ್ಯಾಚ್, ಉರಿ ಬಿಸಿಲ್ನಾಗ ಮ್ಯಾಚ್. ಸೊ ನಮ್ಮ RCB ಗೆಲ್ಲ ಅಂತಂದ್ ಎಲ್ಲಾರು ಆಶಿಸ್ರಿ. ಅಂಡ್ ನೋಡ್ರಿ ನಮ್ದು ಚಾನಲ್ಗೆ ಇನ್ನ 60 ಮಂದಿ ಸಬ್ಸ್ಕ್ರೈಬರ್ ಬೇಕಾಗ್ಯಾರ. ಕೈ ಮುಗಿದ್ ಕೇಳ್ಕೊತೀನಿ, ಎಲ್ಲಾರು ನಾವು ಸಬ್ಸ್ಕ್ರೈಬ್ ಬಟನ್ ದಾನ್ ಅಂತ ಹೊಡಿರಿ. ಸೊ ಇನ್ನ 60 ಮಂದಿ ಸಬ್ಸ್ಕ್ರೈಬರ್ ಮಾಡ್ರಿ, 1000 ಸಬ್ಸ್ಕ್ರೈಬರ್ ಹಾಕಾರ. ಸೊ ಇವತ್ತಿನ ಮ್ಯಾಚ್ ಮಠ ಮಧ್ಯಾಹ್ನದ ಮ್ಯಾಚ್, ಎಲ್ಲಾರು ಮ್ಯಾಚ್ ನೋಡ್ರಿ. RCB ವಿನ್ ಆಗುತ್ತೋ ಇಲ್ಲ ಅನ್ನೋದು ಕಮೆಂಟ್ ಮಾಡ್ರಿ. ವಿರಾಟ್ ಕೊಹ್ಲಿ ಕಾಕ ಎಷ್ಟ್ ರನ್ ಹೊಡಿತಾನ ಅನ್ನೋದನ್ನ ಕಮೆಂಟ್ ಮಾಡ್ರಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.